ಇನ್ನು 18ನೇ ತಾರೀಕಿನವರೆಗೂ ದರ್ಶನ್ ನ್ಯಾಯಾಂಗ ಬಂಧನವನ್ನ ಮುಂದುವರಿಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜುಲೈ 18ರವರೆಗೆ ನ್ಯಾಯಾಂಗ ಬಂಧನದಲ್ಲಿರ್ತಾರೆ ದರ್ಶನ್. ಮತ್ತೆ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶವನ್ನ ನೀಡಿದೆ. ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ಈ ಹಿಂದೆ 13 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು. ಅದಕ್ಕಿಂತ ಮುಂಚೆ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ರು ದರ್ಶನ್ ಅಂಡ್ ಗ್ಯಾಂಗ್. 13 ದಿನ ಇವತ್ತಿಗೆ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಮತ್ತೆ 14 ದಿನ ಜುಲೈ 18ನೇ ತಾರೀಕಿನವರೆಗೂ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ ಇವರನ್ನ ಒಳಗೊಂಡಂತೆ ಈಗ ಬೇರೆ ಬೇರೆ ಆರೋಪಿಗಳು ಕೂಡ ಜೈಲಲ್ಲಿದ್ದಾರೆ. ಸೊ ಅವರ ನ್ಯಾಯಾಂಗ ಬಂಧನ ಕೂಡ ಕಂಟಿನ್ಯೂ ಆಗ್ತಾ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ಪ್ರಸಾದ್ ನೀಡ್ತಾರೆ. ವಿಷ್ಣು ಪ್ರಸಾದ್, 13 ದಿನದ ನ್ಯಾಯಾಂಗ ಬಂಧನ ಕಂಪ್ಲೀಟ್ ಆದ ನಂತರ ಮತ್ತೆ 14 ದಿನ ವಿಸ್ತರಣೆ ಮಾಡಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನೇನಿದೆ? ಎಲ್ಲರೂ ಕೂಡ ಈಗ ಜೈಸಲ್ಲಿ ಇರುವಂತದ್ದು. ಒಂದ್ ಕಡೆ ಬೆಂಗಳೂರಿನ ಜೈಲಿನಲ್ಲಿದ್ರೆ ಕೆಲವೊಂದಷ್ಟು ಮಂದಿ ಈಗ ತುಮಕೂರಿನ ಜೈಲಿನಲ್ಲಿ ಆರೋಪಿಗಳಿದ್ದಾರೆ. ಅದರಲ್ಲಿ ಕೆಲವೊಂದಷ್ಟು ಆರೋಪಿಗಳು ನಡುವೆ ಇರುವಂತಹ ವೈಷಮ್ಯಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಇಲ್ಲಿಂದ ಶಿಫ್ಟ್ ಮಾಡುವಂತಹ ಮನವಿ ಸಲ್ಲಿಸಿದ್ರು. ಅದಕ್ಕೆ ಕೋರ್ಟ್ ಕೂಡ ಅನುಮತಿ ಕೊಟ್ಟಿತ್ತು. ಅದರಂತೆ ತುಮಕೂರು ಜೈಲಿಗೆ ಕೆಲವೊಂದಷ್ಟು ಮಂದಿಯನ್ನು ಕಳಿಸಿದ್ರು. ಇವತ್ತು ಅವರ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆದಂತಹ ಹಿನ್ನೆಲೆಯಲ್ಲಿ ಪುನಃ ಅದರ ವಿಸ್ತರಣೆಯನ್ನು ಮಾಡಬೇಕಾಗುತ್ತೆ. ಮತ್ತೆ ಆರೋಪಿಗಳು ಯಾರು ಕೂಡ ಈಗ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ. ಕೇವಲ ನಿಖಿಲ್ ನಾಯ್ಕನ ಹೊರತುಪಡಿಸಿದ್ರೆ ಬೇರೆ ಯಾವ ಆರೋಪಿ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿಲ್ಲ. ಹೀಗಾಗಿ ಜಾಮೀನು ಇದ್ದಂತಹ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಆರೋಪಿ ಅಂದ್ರೆ ಕೋರ್ಟ್ ಸುಪರ್ದಿಯಲ್ಲಿ ಇರ್ತಾರೆ. ಇಂತಹ ಆರೋಪಿಗಳನ್ನ ಪುನಃ ಅವರ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಬೇಕು ಅಂದ್ರೆ ಪ್ರತಿ 14 ದಿನಗಳಿಗೊಮ್ಮೆ ಆಸ್ ಪರ್ ದ ಪ್ರೊಸೀಜರ್ ಪ್ರಕಾರ ಅವ್ರನ್ನ ಪುನಃ ಹಾಜರುಪಡಿಸಿಕೊಳ್ಳುವಂತ ಕೆಲಸ ಆಗಬೇಕು. ಅದಾದ ಬಳಿಕ ಅವರ ನ್ಯಾಯಾಂಗ ಬಂಧನದ ವಿಸ್ತರಣೆ ಮಾಡುವಂತ ಕೆಲಸವನ್ನ ನ್ಯಾಯಾಲಯ ಮಾಡುತ್ತೆ. ಇವತ್ತು ಅದರಂತೆ ಮೊದಲನೇದಾಗಿ A1 ಆಗಿರುವಂತಹ ಪವಿತ್ರ ಗೌಡನ್ನ ಪ್ರತ್ಯೇಕವಾಗಿ ಮಹಿಳಾ ಬ್ಯಾರಕ್ನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಯಿತು. ಅದಾದ ಬಳಿಕ ದರ್ಶನ್ ಅಂಡ್ ಅವರ ಟೀಮ್ ಏನಿತ್ತು ಅವರೆಲ್ಲರೂ ಕೂಡ ಒಂದೇ ಕಾನ್ಫರೆನ್ಸ್ ನಲ್ಲಿ ಇವತ್ತು ಹಾಜರಾಗಿದ್ರು. ಎಲ್ಲರನ್ನೂ ಕೂಡ ಅವ್ರನ್ನ ಐಡೆಂಟಿಫೈ ಮಾಡುವಂತ ಕೆಲಸವನ್ನ ನ್ಯಾಯಾಧೀಶರು ಮಾಡಿದ್ರು. ಅದಾದಂತಹ ಬಳಿಕ ಎಲ್ಲರ ನ್ಯಾಯಾಂಗ ಬಂಧನ ಅವಧಿಯನ್ನ ಈಗ 18ನೇ ತಾರೀಕು ತನಕ ವಿಸ್ತರಣೆ ಮಾಡಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡುವಂತ ಪ್ರೊಸೀಜರ್ ಇರುವಂತದ್ದು. ಆ ಪ್ರೊಸೀಜರ್ ಇವತ್ತು ಕೂಡ ನಡೀತು. ಇನ್ನು 18ನೇ ತಾರೀಕು ತನಕ ಎಲ್ಲ ಆರೋಪಿಗಳು ಈಗ ಪರತ್ನಗರ ಜೈಲಿನಲ್ಲಿ ಇರುವಂತದ್ದು. ಕೆಲವೊಂದಷ್ಟು ಮಂದಿ ತುಮಕೂರು ಜೈಲಿನಲ್ಲಿದ್ದಾರೆ. ಇದರ ನಡುವೆ ಕೆಲವೊಂದಷ್ಟು ಆರೋಪಿಗಳ ಪರ ಸಂಬಂಧಿಕರು ಅವರ ವಾಹನಗಳ ಇನ್ಸೀಸ್ ಆಗಿದೆ. ಅಂದ್ರೆ ಕೃತ್ಯಕ್ಕೆ ಬಳಸಿದಂತಹ ಕಾರ್ಗಳಿರ್ಬೋದು, ಜೀಪ್ಗಳೇನಿದೆ ಅದನ್ನ ರಿಲೀಸ್ ಮಾಡಿಕೊಡಿ ಅಂತ ಅಪ್ಲಿಕೇಶನ್ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅವರಿಗೂ ಕೂಡ ಡೇಟ್ ಕೊಡುವಂತ ಕೆಲಸ ಮಾಡಿದ್ರೆ ಅದಕ್ಕೆ ವಿಚಾರಣೆ ನಡೆದಂತಹ ಬಳಿಕ ರಿಲೀಸ್ ಮ್ಯಾಟರ್ ಬರುತ್ತೆ. ಇದು ರೆಗ್ಯುಲರ್ ಪ್ರೋಸೆಸ್ ಆಗುವಂತದ್ದು. ದರ್ಶನ್ ಈಗ ಮತ್ತೆ ಜೈಲಿನಲ್ಲಿ ಕಂಟಿನ್ಯೂಷನ್ ಆಗ್ತಾರೆ ಇನ್ನು 14 ದಿನಗಳ ಕಾಲ. ಸಭಾ, ಥ್ಯಾಂಕ್ ಯು ವಿಷ್ಣು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.